ಒಂದು ವಿಚಾರಲ್ಲಿ ಅದೇನು ತಪ್ಪು ಅಂತ ನಮಗೆ ಅನಿಸಿಲ್ಲ. ನಾವು ಫ್ಯಾನ್ಸೇ, ಆದರೂ ಅವರು ರೇಣುಕಾಸ್ವಾಮಿ ಮಾಡಿರೋದು ತಪ್ಪೇ. ಒಂದು ಹೆಣ್ಣಂದರೆ ನಾವು ದೇವ್ರ ಸಮಾನ ನೋಡೋದು. ಅವನು ಯಾವ ಥರ ಮೆಸೇಜ್ ಮಾಡಿದ್ದಾನೆ ನೀವು ನೋಡಿದ್ರಾ? ದರ್ಶನ್ ಮಾಡಿರೋದೇ ತಪ್ಪು ಅಂತ ನಿಮಗೆ ಬರ್ತಾಯಿದೆ. ಮೆಸೇಜ್ ಯಾಕೆ ನೋಡಿಲ್ಲ ನೀವು? ಅವ್ರು ಬಿಡು, ನಿಮ್ಮ ಚಾನಲ್ದವ್ರಿಗೆ ಬೈದಿರೋದು ಅದು ತಪ್ಪೇ, ಆದ್ರೂ ಆ ಥರ ಇದು ಮಾಡೋದು ತಪ್ಪು ಅನಿಸ್ತದೆ. ಸರ್, ನೀವು ಇವಾಗ ಒಂದು ಹೇಳಿದ್ರಿ ರೇಣುಕಾ ಸ್ವಾಮಿ ಅವ್ರು ಮಾಡಿದ್ದು ತಪ್ಪೆ ಅಂತ. ನಾನು ಹೇಳೋದ್ರ ಪ್ರಕಾರ ಎಷ್ಟು ಜನ ದರ್ಶನ್ ಅಭಿಮಾನಿಗಳು ಬೇರೆ ಹೆಣ್ಮಕ್ಳು ಕೆಡ್ದಾಗ ಮಾತಾಡಿಲ್ಲ, ದರ್ಶನ್ ಸಮೇತ ಮಾತಾಡಿದ್ದಾರೆ. ಹಂಗಾರೆ ದರ್ಶನ ಸಾಯಿಸ್ಬೇಕಿತ್ತ? ನೋಡಿ ಮೇಡಮ್, ಆ ಥರ ಅಲ್ಲ ಅದು. ಈಗ ಆಗಿರೋದೇನೆಂದರೆ ಸರ್, ಇವಾಗ ರೇಣುಕಾ ಸ್ವಾಮಿ ಅವರು ಕಮೆಂಟ್ ಅಲ್ಲಿ ಆ ಥರ ಮಾಡಿದ್ದಾರೆ, ಆದ್ರೆ ದರ್ಶನ್ ಅವರು ಇಡೀ ರಾಜ್ಯ ಅವರೇ, ಹೌದು ಮೇಡಮ್, ನಾ ಹೇಳೋದೇನೆಂದರೆ ಅವರೇ ಹೊಡೆದಿದ್ದಾರೆ ಅಂತ ಯಾರು ನೋಡಿದರೆ, ಯಾರು ವಿಡಿಯೋ ಮಾಡಿದಾರ? ನಾನು ಕೇಳ್ತಿರೋದು ನೋಡಿದ್ದಾರೆ. ಎವಿಡೆನ್ಸ್ ಇಲ್ಲದೆ ಯಾವುದು ನ್ಯೂಸ್ ಚಾನೆಲ್ ಆಗಲಿ ಯಾರೇ ಆಗಲಿ ಈಗ ಹಂಗಲ್ಲ ಮೇಡಮ್, ಎಲ್ಲರೂ ಈಗ ಏನಾಗಿದೆ ಅಂದರೆ ಹೊಡೆದಿದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ. ನೀವು ಹೇಳ್ತಾ ಇದ್ದಾರೆ, ಎಲ್ಲರೂ ಹೇಳ್ತಾ ಇದ್ದಾರೆ. ಪ್ರೆಸೆಂಟ್ ಸ್ಪಾಟಲ್ಲಿ ನೋಡಿದಾರೆ ಯಾರು? ಯಾರನ್ನು ವಿಡಿಯೋ ಮಾಡಿದಾರ? ಸಿಸಿ ಕ್ಯಾಮೆರಾ ಫುಟೇಜಸ್ ಇದೆ, ಅದು ಆಟೋದಲ್ಲಿ ಅದರಲ್ಲಿ ಬಂದಿರೋದಿದೆ. ಪಟ್ಟಂಗೆರೆ ಶೆಡ್ ಸಿಸಿ ಟಿವಿ ಫುಟೇಜಸ್ ಇದೆ ಸರ್, ಹೊಡೆದಿರೋದು ಇದೆಯಾ? ಹೊಡೆದಿರೋದಿದೆ ಸರ್. ಅದು ಈಗ ಬರ್ತಾ ಇದೆಯಲ್ಲ, ಮುಂಚೆ ಬಂದಿತ್ತಾ? ಮುಂಚೆ ಬಂದಿದೆ. ಅದು ಈಗ ಏನಾಗಿದೆ ಅಂದರೆ ಒಂದಕ್ಕೊಂದು ಎಡಿಟ್ ಮಾಡ್ತಾ ಇದ್ದಾರೆ. ನನಗೆ ತಿಳಿದ್ರ ಪ್ರಕಾರ ಒಂದಕ್ಕೊಂದು ಎಡಿಟ್ ಆಗ್ತಾಯಿದೆ. ಅದು ಅಷ್ಟೇ, ಮತ್ತೇನಾಗಿಲ್ಲ ಇಲ್ಲಿ. ಅಂದರೂ ಮೆಸೇಜ್ ಮಾಡೋದು ತಪ್ಪಲ್ವಾ? ಈಗ ನಾವಾದ್ರೂ ಇನ್ನೊಬ್ರಿಗೆ ಮಾಡಿದರೆ, ಈಗ ಅವರು ನನ್ನ ಫ್ರೆಂಡು, ಅವ್ರಿಗೆ ಮಾಡಿದರೆ ಅವನಿಗೆ ಕೋಪ ಬರುತ್ತಾ ಇಲ್ವ ಹೇಳಿ? ಏನೋ ಬೈ ಮಿಸ್ಟೇಕಾಗಿ ಒಂದು ಡೇಟ್ ಹೊಡೆದಿದ್ದಾರೆ, ಹಿಂದ್ಗಡೆ ಇದ್ದಾರೆ ಫ್ರೆಂಡ್ಸು ಹೊಡೆದಿರ್ತಾರೆ, ಮಿಸ್ಟೇಕಾಗಿ ಆಗಿದೆ. ಸರ್, ಬೈ ಮಿಸ್ಟೇಕ್ ಆಗಿ ಯಾರನ್ನ ಬೇಕಾದರೂ ಹೊಡಿಬೋದು, ಸಾಯಿಸ್ಬೋದು. ಹಂಗಲ್ಲ ಮೇಡಮ್, ನಾ ಹೇಳೋದೇನೆಂದರೆ ಮೆಸೇಜ್ ಮಾಡೋದು ತಪ್ಪಲ್ವಾ? ಯಾರಿಗಾಗಲಿ ಹೆಣ್ಮಗಳಿಗೆ ಒಬ್ಬರು, ನಾನು ನ್ಯೂಸಲ್ಲಿ ನೋಡಿದೆ ತುಂಬ ಜನಕ್ಕೆ ಮೆಸೇಜ್ ಮಾಡಿ 10 ಸಿಮ್ ಕಾರ್ಡ್ ತೆಗೆದಿದ್ದೇನಂತೆ. 10 ಸಿಮ್ ಕಾರ್ಡ್ ಅಂದರೆ ಎಷ್ಟು ಜನಕ್ಕೆ ಮಾಡಿರ್ಬೋದು, ನೀವೇ ವಿಚಾರ ಮಾಡಿ. ಈಗ ತುಂಬಾ ಜನ ಮೆಸೇಜ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಅವ್ರೊಬ್ರೆ ಅಂತ ನಾನು ಹೇಳ್ತಾ ಇಲ್ಲ. ಅವ್ರ ಸಿಮ್ ಕಾರ್ಡ್ ಇದೆ ಅಂತಲ್ಲ ಮೇಡಮ್. ಕ್ರೈಮ್ ಅಂತ ಒಂದಿದೆ, ಹೌದು, ಅದು ಅಂತ ಇದೆ, ಕಾನೂನು ಅಂತ ಇದೆ. ಅದಕ್ಕೆ ಕಂಪ್ಲೇಂಟ್ ಕೊಡ್ಬೋದಿತ್ತು. ಕಾನೂನ್ನ ಕೈಗೆ ತಗೊಳ್ಳೋದು ಎಷ್ಟು ಮಾತ್ರ ಸರಿ ಸರ್? ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಮ ತಮ್ಮ ಯಾರೋ ಒಬ್ರು ಕೆಟ್ಟದಾಗ ಯಾರಿಗೋ ಮೆಸೇಜ್ ಮಾಡಿಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಅವ್ರ ಅಣ್ಣ ಬಂದ್ಬಿಟ್ಟು ಕರ್ಕೊಂಡು ಹೋಗಿ, ಇಲ್ಲ ಅವ್ರ ಬಾಯ್ ಫ್ರೆಂಡ್ ಬಂದು ಕರ್ಕೊಂಡು ಹೋಗಿ ಒಡಿಯೋಣ ಅಂತ ಕರ್ಕೊಂಡು ಹೋಗಿರ್ತಾರೆ. ಬೈ ಮಿಸ್ಟೇಕಾಗಿ ಒಂದು ಸತ್ತೋಗ್ಬಿಟ್ಟ, ನೀವು ಸುಮ್ಮನೆ ಇರ್ತೀರಾ? ಅದೇ ಮೇಡಮ್, ಈಗ ಆಗಿರೋದು ಅದೇ ಅಲ್ವಾ? ಅಲ್ಲ, ನೀವು ಸುಮ್ಮನೆ ಇರ್ತೀರಾ? ಸುಮ್ಮನೆ ಇರಲ್ಲ. ಯಾರ ಮನೆ ಹೆಣ್ಮಕ್ಳಾದ್ರೂ ಅಷ್ಟೇ. ನಮ್ಮ ಮನೆ ಆದ್ರೂ, ಇನ್ನೊಂದು ಮನೆ ಆದ್ರೇನು, ಹೆಣ್ಮಕ್ಳು ಮೆಸೇಜ್ ಮಾಡೋದು ತಪ್ಪೇ ಅಲ್ವಾ? ಒಂದು ವಿಚಾರ ತಪ್ಪು ಅನ್ಲಕ್ಕೆ ಅವರು ಹೊಡೆದಿಲ್ಲ. ಅದು ಒಂದೆರಡು ಕೋಪದಲ್ಲಿ ಯಾರಾದರೂ ಹೊಡಿತಾರೆ. ಈಗ ನಮ್ಮ ಮನೆ ಹೆಣ್ಮಕ್ಳಿಗೆ ಬಂದರೆ ಹೊಡಿತೀವಿ, ಆ ಮಿಸ್ಟೇಕಾಗಿ ಏಟ್ ಬಿದ್ದಿರ್ಬೋದು, ಎಲ್ಲರೂ ಒಂದು ಜಾಗ ಬಿದ್ದು ಸತ್ತೋಗಿರ್ಬೋದು ಅಷ್ಟೇ. ಹಂಗಂತ ಬೇಕಂತ ಸಾಯಿಸೋಂಥದ್ದು ಹೊಡೆದಿಲ್ಲ. ಅವರು ಕೋಪದಲ್ಲಿ ಹೊಡೆದಿದ್ದಾರೆ. ಕೋಪ ಎಲ್ಲರಿಗೂ ಬರುತ್ತೆ ಮೇಡಮ್, ಯಾರಿಗೆ ಬರಲ್ಲ ಹೇಳಿ? ಮೆಸೇಜ್ ಮಾಡಿದ್ರೆ ನನಗೆ ಬರುತ್ತೆ ಕೋಪ. ಕೋಪದಲ್ಲಿ ಹೊಡಿಬೋದು, ನಾನು ಹೊಡಿತೀನಿ, ತಪ್ಪಲ್ವ ಅದು? ಕೋಪ ಬಂದರೆ ನಾನು ಹೊಡಿತೀನಿ, ನಾನು ಹೇಳ್ತಾ ಇದ್ದೀನಿ. ಅವ್ರು ದರ್ಶನ್ ಸರ್ ಹೊಡೆಯೋದೇನು ತಪ್ಪಿಲ್ಲ ಸರ್. ಹೊಡೆದ್ರೆ ಓಕೆ, ಕಿಡ್ನಾಪ್ ಮಾಡಿಸೋದು ಅಥವಾ ಅವರ ಹೌದು ಮೇಡಮ್. ಈಗ ಹೌದು, ನಾ ಹೇಳ್ತಾ ಇದ್ದೀನಲ್ಲ, ಈಗ ನಾ ಯಾರಿಗೆ ಮಾಡಿದ್ರೆ, ನಾ ಇಲ್ಲಿ ಚಿಕ್ಕಬಣ್ಣವರಲ್ಲಿದ್ದೀನಿ, ಅವ್ರು ಬಂದು ನಾನು ಮಾಡ್ತಾರೆ, ಅದು ನಾನು ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಹೊಡಿತಾರೆ. ಯಾಕೆ ಹೊಡಿಯಲ್ಲ ಹೇಳಿ? ತಪ್ಪು ಮಾಡಿದ್ರೆ ಯಾರಿಗಾದ್ರೂ ಶಿಕ್ಷೆ ಆಗುತ್ತಲ್ವ? ಹಂಗಾದ್ರೆ ನಮ್ಮ ಕಾನೂನು ಪೊಲೀಸವ್ರ ಅವಶ್ಯಕತೆ ಇಲ್ಲ, ನಾವೇ ಈಗ ಯಾರೋ ಬಿಜಾಪುರದಿಂದ ಒಬ್ಬರು, ಯಾರವರು ಲಾಯರ್ ಅವರು ಬಂದಿರು ಎನ್ಕ್ವೈರಿಗೆ ಮೊನ್ನೆ, ಒಳಗಡೆ ಬಿಟ್ಟಿಲ್ಲ ಅವ್ರಿಗೆ. ಅವ್ರ ಪರವಾಗಿ ಎನ್ಕ್ವೈರು ಲಾಯರ್ಗಳಿಗೆ ಒಳಗಡೆ ಬಿಡ್ತಾ ಇಲ್ಲ. ಎದಕ್ಕೆ ಹೇಳಿ? ಅಂದರೆ ಅವ್ರನ್ನು ಪರ್ಮನೆಂಟಾಗಿ ಒಳಗಡೆ ಇಡಬೇಕಂತ ಪ್ಲ್ಯಾನ್ ಇದೆಯಾ? ಹೆಂಗೆ? ಅದು ಬೇಕಾಗಿರೋದು ನಮಗೆ ಫ್ಯಾನ್ಸ್ಗಳಿಗೆ ಬೇಕಾಗಿರೋದು. ಅದು ಮೇನ್ ಅಂದರೆ ಲಾಯರ್ಗಳು ಒಳಗಡೆ ಬಿಡ್ತಾ ಇಲ್ಲ. ಪರ್ಮಿಷನ್ ತೊಗೊಂಬನ್ನಿ, ಅದು ತೊಗೊಂಬನ್ನಿ. ಲಾಯರ್ ಕೋರ್ಟ್ ಇರೋದೇ ಲಾಯರ್ಗಳು ಹೋಗ್ಲಿಕ್ಕೆ ಒಳಗಡೆ. ಅವ್ರಿಗೆ ಪರ್ಮಿಷನ್ ತೊಗೋಕಂದ್ರೆ ಹೆಂಗೆ ಹೇಳಿ? ನಮ್ಮಂಥ ಸಾಮಾನ್ಯ ಜನಕ್ಕೆ ಬಿಡಲ್ಲ ಅಂದರೆ ತಪ್ಪು. ಅದು ಲಾಯರ್ಗಳಿಗೆ ಏನಕ್ಕೆ ಬಿಟ್ಟಿಲ್ಲ ಹೇಳಿ? ಪೊಲೀಸವ್ರು ಬಿಡ್ತಾ ಇಲ್ಲ. ನಾನು ನ್ಯೂಸಲ್ಲಿ ನಮ್ಮ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀನಿ, ಒಳಗಡೆ ಬಿಡ್ತಾ ಇಲ್ಲ. ಗೊತ್ತಿರುತ್ತೆ ಅಲ್ಲಿ ದರ್ಶನ್ ಅವ್ರಿಗೆ ತೊಂದರೆ ಆಗ್ಬೋದು ಅಂತ ಬಿಡದೇ ಇರ್ಬೋದೇನು? ಲಾಯರ್ಗೆ ಏನು ತೊಂದರೆ ಆಗುತ್ತೆ ಮೇಡಮ್?
ಅಲ್ಲ ಅವ್ರದ್ ಲೆಕ್ಕಾಚಾರ ಹಂಗೆ ಇರ್ಬೋದೇನೋ, ನಾವು ನೀವು ಹೇಳಕ್ಕಾಗಲ್ಲ ಅಲ್ವಾ? ಹಂಗಲ್ಲ ಮೇಡಮ್, ಲಾಯರ್ ಇರೋದ ಅವ್ರಿಗೆ ಒಂದು ಇದು ಕಾನೂನು ಪ್ರಕಾರ ಅವ್ರಿಗೆ ಬೇಲ್ ಮೇಲೆ ಬಿಡಬೇಕು ಏನಂತ ಕೇಳಕ್ಕೆ ಹೋಗ್ತಾ ಇದ್ದಾರೆ. ಲಾಯರ್ಗೆ ಒಳಗಡೆ ಬಿಟ್ಟಿಲ್ಲ ಅಂದರೆ ಯಾವುದು ಹೇಳಿ? ನಮ್ಮಂಥ ಸಾಮಾನ್ಯ ಜನಕ್ಕೆ ಫ್ಯಾನ್ಸಿಗೆ ಬಿಡೋದು ಬೇಡಿ ಒಳಗಡೆ. ಲಾಯರ್ಗೆ ಬಿಟ್ಟಿಲ್ಲ ಅಂದರೆ ಅವ್ರನ್ನ ಆಚೆ ತರೋದು ಹೆಂಗೆ, ಎನ್ಕ್ವೈರಿ ಮಾಡೋದು ಹೆಂಗೆ ಹೇಳಿ? ಇವಾಗ ಸರಿ ನನ್ಗೆ ಹೇಳಿ, ಇವಾಗ ಯಾರೇ ಆಗ್ಲಿ ಹೊಡಿಬೋದು ಅನ್ನೋ ಹಕ್ಕು ಯಾರಿಗೂ ಇಲ್ಲ ಸರ್. ಯಾರು ಬೇಕಂತ ಯಾರು ಹೊಡೆಯೋದ ಮೇಡಮ್? ಇವಾಗ ಒಂದು ಸೊಳ್ಳೆ ಈಗ ಸೊಳ್ಳೆ ಬಂದು ಕುಂತಿರುತ್ತೆ, ಅದನ್ನ ನಮಗೆ ಕಚ್ಚಿದ್ರೆ ತಾನೇ ನಾವು ಹಿಂಗೆ ಹೊಡೆಯೋದು ಅದಕ್ಕೆ. ಸರ್ ಸೊಳ್ಳೆಗೂ ಮನುಷ್ಯನಿಗೂ ವ್ಯತ್ಯಾಸ, ಅದನ್ನ ಜೀವನ ಇದೆ ಮೇಡಮ್, ಅದಕ್ಕೆ ಜೀವನ ಇದೆ. ಪ್ರಾಣಿ ಪಕ್ಷಿ ಮತ್ತು ಪ್ರತಿಯೊಂದಕ್ಕೂ ಜೀವನ ಇದೆ. ಆ ಥರ ನೀವು ಯಾಕತ್ತೆ ಅದಕ್ಕೆ ಅಂದರೆ ಅದಕ್ಕೆ ಹಕ್ಕಿಲ್ವಾ ಓಡಾಡೋಕ್ಕೆ? ಏನಾಗಲಿ, ಒಂದು ಪಕ್ಷಿ ಇರಲಿ ಪ್ರಾಣಿ ಇರಲಿ, ಅದು ಸ್ವತಂತ್ರ ಇದೆ. ಭೂಮಿ ಮೇಲೆ ಬಂದಿದೆ ಪ್ರತಿಯೊಂದು ಪ್ರಾಣಿ ಮನುಷ್ಯರಿಗೆ ಎಲ್ಲರಿಗೂ ಸ್ವತಂತ್ರ ಇದೆ. ಸರ್ ಸ್ವತಂತ್ರ ಇದ್ರೆ ಕಾನೂನು ಏನಕ್ಕೆ ಸರ್ ನಿಮಗೆ? ಹಂಗಾದ್ರೆ ನಿಮಗೆ ಗೌರ್ಮೆಂಟ್ ಯಾಕೆ? ಎಲೆಕ್ಷನ್ ಬಂದಾಗ ಏನು ಕೋಟ್ ಹಾಕ್ತೀರಾ? ನೀವೊಂದು ಪ್ರಜೆ ಅಂತ ಏನಕ್ಕೆ ಅನ್ಸ್ಕೋತೀರಾ? ಮತ್ತೆ ಭಾರತದಲ್ಲಿ ಸ್ವತಂತ್ರ ಇದೆಯಲ್ಲ ನಿಮಗೆ. ಮೇಡಮ್ ಹಂಗೆ ಮಾತಾಡ್ಕೊಂತ ಹೋದ್ರೆ ಇವತ್ತೊಂದು ಡೇಸ್ ನಾವು ಮಾತಾಡಿದ್ರು ಮುಗಿಯಂಗಿಲ್ಲ. ಕಾನೂನು ಹೋದರೆ ನನಗೆ ಡೈಲಿ ಅದೇ ನ್ಯೂಸ್ ನೋಡ್ತಾ ಇರ್ತೀನಿ. ಯಾರ್ಯಾರು ಏನು ಮಾಡಿದ್ದಾರೆ, ಯಾರ್ಯಾರು ಏನು ಮಾಡ್ತಾಯಿಲ್ಲ, ರೈತರಿಗೆ ಏನಾಗ್ತಿದೆ, ಯಾರಿಗೇನು, ನಮ್ಮ ಕ್ಯಾಬ್ ಡ್ರೈವರ್ದವ್ರಿಗೆ ಏನಾಗ್ತಿದೆ ಎಲ್ಲ ಗೊತ್ತು. ಈಗ ಮಾತಾಡ್ಕೊಂಡು ಕೊಡೋಕ್ಕೂ ನಮಗೂ ಟೈಮ್ ಇಲ್ಲ, ನಿಮಗೂ ಟೈಮ್ ಇಲ್ಲ. ನಾ ಡ್ಯೂಟಿ ಬಂದಿದ್ದೆ, ಡ್ಯೂಟಿಗೆ ಹೋಗ್ಬೇಕು, ಏನು ಮಾಡೋಣ ಹೇಳಿ? ಹಂಗೆ ಒಂದಕ್ಕೊಂದು ಮಾತಾಡಿದ್ರೆ ತುಂಬ ಇದೆ. ಇವತ್ತು ಆಗೋದೇ ಇಲ್ಲ ಮಾತಾಡೋಕ್ಕೆ. ನಮ್ಗೆ ಈಗ ದರ್ಶನ್ ಅವ್ರದ್ದು ಹೇಳಿ ಸಾಕು. ನನಗನ್ಸಿದ ಮಾಡಿದ್ರೆ ತಪ್ಪಿಲ್ಲ ಮೇಡಮ್. ಅವ್ರದ್ದು ಎಷ್ಟೋ ಜನಕ್ಕೂ ಒಳ್ಳೇದು ಮಾಡಿದ್ದಾರೆ. ಆಶ್ರಮ ಇದೆ, ಅನಾಥಾಶ್ರಮ ಕಟ್ಟಿದ್ದಾರೆ. ಎಷ್ಟೋ ಜನ ಬಡ ಮಕ್ಕಳಿಗೆ ಇದು ಕೊಟ್ಟಿದ್ದಾರೆ, ಆಟೋ ಕೊಡಿಸಿದ್ದಾರೆ, ಮಾಡಿದ್ದಾರೆ. ಅವರು ಸುಮ್ಮನೆ ಯಾರನ್ನ ಸಾಯಿಸಲ್ಲ ಹೇಳಿ, ಸುಮ್ಮನೆ ಯಾರನ್ನ ಸಾಯ್ತಾರೆ. ಅವರು ಒಳ್ಳೆಯವರೇ, ಕೋಪದಲ್ಲಿ ಆಗಿದೆ ಅಷ್ಟೇ. ಅಂದರೆ ಎಷ್ಟೋ ಜನ ಹೆಣ್ಮಕ್ಳು ರೇಪ್ ಆಯ್ತಲ್ಲ, ಅವಾಗ ಯಾರು ಏನು ಮಾಡಿದ್ರು ಹೇಳಿ ಮೇಡಮ್? ಅಂದರೆ ಅವ್ರಿಗೆ ಅದು ಇಲ್ವಾ, ಮನ್ಸತ್ವ ಇಲ್ವಾ? ರೇಪ್ ಮಾಡಿರಲ್ಲ ಅವ್ರಿಗೆ ಒಳಗಡೆ ಹಾಕಿ ಏನಾರು ಮಾಡೋದು ಮಾಡಿ ಅಲ್ಲ. ಇಲ್ಲೇ ನಮ್ಮ ಅಬ್ಗಿರಿ ಪಾರ್ಕ್ ಹತ್ರ ಮೊನ್ನೆ ಒಂದು ಮರ್ಡರ್ ಆಯಿತು. ಅದ್ರ ಬಗ್ಗೆ ಯಾರು ತೊಗೊಂಡ್ರು ಮೇಡಮ್? ಇಲ್ಲೇ ನಾವು ನೋಡಿದ್ದೀನಿ. ನಾಷ್ಟ ಇದಾರಲ್ಲ ಅವ್ರನ್ನ ಒಳಗಡೆ ಹಾಕಿದ್ರ? ಅದು ನಿಮಗೆ ಗೊತ್ತಿರಬೇಕು. ನಾನು ನೋಡಿದ್ದೀನಿ, ಹಾಕಿಲ್ಲ, ಒಳಗಡೆ ಹೋಯ್ದ್ರು ಮತ್ತೆ ಆಚೆ ಬಿಟ್ರು. ಸರ್ ಅದು ಅಷ್ಟು ಸ್ಟ್ರಾಂಗ್ ಇಲ್ಲ ಅಂತಂದ್ರೆ ಪೊಲೀಸ್ ಅವರು ಕರೆಕ್ಟಾಗಿ ನಾವು ದರ್ಶನ್ ಸರ್ ಅವ್ರದ್ದು ತಪ್ಪಿಲ್ಲ ಮೇಡಮ್, ತಪ್ಪೇ ಇಲ್ಲ. ನಾನು 100 ಸಲ ಕೇಳಿದ್ರು 100 ಸಲ ಇದನ್ನೇ ಹೇಳೋದು. ತಪ್ಪು ಮಾಡಿದ್ದಾರೆ, ಅವರು ಮಾಡಿದ್ದಾರೆ. ಅವನು ರೇಣುಕಾ ಸ್ವಾಮಿ ಅವರು ಮಾಡಿದಾರಲ್ಲ. ಅವ್ರು ಕೊಲೆ ಮಾಡಿಲ್ಲ. ಯಾರು? ರೇಣುಕಾ ಸ್ವಾಮಿ ಅವರು. ಅಂದರೆ ನಾವು ನಿಮಗೆ ಮೆಸೇಜ್ ಮಾಡಿದ್ರೆ ನೀವು ಸುಮ್ಮನೆ ಇರ್ತೀರಾ? ಈಗ ಅದನ್ನ ಹೇಳಿ. ಹೆಣ್ಣು ಮಕ್ಕಳಿಗೆ ನಮಗೆ ಗೌರವ ಇದೆ ಅನ್ನೋದು ಒಂದಿದೆ ಸರ್. ಯಾವ ಹೆಣ್ಣು ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ ಮೇಡಮ್. ಸೈಬರ್ ಕ್ರೈಮ್ ಅಂತ ಹೆಣ್ಣು ಅಂದರೆ ಏನು ಹೇಳಿ? ಇಲ್ಲ, ಪೊಲೀಸ್ ಸ್ಟೇಷನ್ಗೆ ಯಾರು ಹೆಣ್ಣು ಮಕ್ಕಳು ಹೋಗುತ್ತಾರೆ ಹೇಳಿ? ಅಂತ ಒಂದಿದೆ ಸರ್. ಅಂಡ್ ಇನ್ನೊಂದು ಏನು ಅಂತಂದ್ರೆ ನೀವು ಅವರು ಮೆಸೇಜ್ ಮಾಡಿದ್ದಾರೆ, ಅವ್ರಿಗೆ ಹೇಳಿದ್ದಾರೆ ಹೆಣ್ಣು ಯಾರು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಲ್ಲ. ನಾವು ಗಂಡಸು ಮಕ್ಕಳು ಹೋಗ್ತೀವಿ, ಎಲ್ಲಿ ಬೇಕಾದಲ್ಲಿ ಹೋಗ್ತೀವಿ. ಹೆಂಡತಿ ಕೂಡ ಪೊಲೀಸ್ ಸ್ಟೇಷನ್ ಮೆಟ್ಲು ಎತ್ತಿಲ್ಲ, ಅವ್ರೇನು ಹೆಂಗಸರಲ್ಲ. ಅದು ಈಗ ಹಸ್ಬೆಂಡ್ ಅಲ್ಲ, ಓಡಾಡಬೇಕಾಗುತ್ತೆ ಅಲ್ಲ. ಇದು ಪರ್ಸನಲ್ ಆಗಿ ಹೇಳಿದ್ದಾರೆ. ಒಂದು ವ್ಯಕ್ತಿ ಹೆಂಡತಿಗೆ ಹಂಗೆ ಬಾರಿಸ್ತಾರೆ, ಹಂಗೆ ಹೊಡಿತಾರೆ ಅಂತಂದ್ರೆ ಅವ್ರ ಮನುಷ್ಯತ್ವ ಎಂತದ್ ಸರ್? ಯಾರು ಕೋಟಿ ಕೊಟ್ಟು ಸಹಾಯ ಮಾಡಿದ್ರೆ ಏನು ಉಪಯೋಗ ಇದೆ? ಒಂದು ಹೆಣ್ಣಿಗೆ ರೆಸ್ಪೆಕ್ಟ್ ಕೊಡಲ್ಲ ಅಂತಂದ್ರೆ ಅವರು ಹಂಗದ ಮೇಡಮ್. ಅವರು ಅದು ಕೆಲವು ಎಡಿಟ್ ಫೋನಲ್ಲಿ ಬಂದು ಎಡಿಟ್ ಇದೆ, ಕೆಲವು ಒಂದು ಎಡಿಟ್ ಮಾಡ್ತಿದ್ದಾರೆ. ಸಂಸಾರಲ್ಲಿ ಎಲ್ಲ ಅದು ಈಗ ಪ್ರೆಸೆಂಟ್ಲಿ ಏನಾಗಿದೆ ಅಂದರೆ ಏನಾಗಿದೆ ಗೊತ್ತಾ? ಹೆಣ್ಮಕ್ಳು ಹೊಡಿತಾರೆ, ಹೆಣ್ಣು ಮಿಸಸ್ ಅಂದಮೇಲೆ ಕೋಪದಲ್ಲಿ ಹೊಡಿತಾರೆ, ಬೈತಾರೆ. ಆದರೂ ಅದು ಒಂದಕ್ಕೊಂದು ಏನಾಗಿದೆ, ಈಗ ಫೋನಲ್ಲಿ ಎಲ್ಲ ಇದು ಮಾಡ್ತಿದ್ದಾರೆ. ಕಿವಿಗೆ ಗನ್ನೆಲ್ಲ ಎತ್ಕೊಂಡು ಹಿಂಗೆ ಹಾಕಿ ಜಜ್ಜಿದ್ರಲ್ವಾ, ಅದು ಯಾರು ನೋಡಿದ್ರು? ಅದು ಮತ್ತೆ ಅವರು ಇಲ್ದೇನೆ ಅಲ್ಲ ಮೇಡಮ್, ಹೊಡಿಯೋಕೆ ಬಿಡೋಕೆ ಅಂತ ದರ್ಶನ್ ಅವರು ಬಾರಲ್ಲಿ ಕುಡಿದ್ಬಿಟ್ಟು ಗಲಾಟೆ ಮಾಡ್ತಾರೆ, ಅದಕ್ಕೆ ಫ್ಯಾನು. ಸುಮ್ಮನೆ ಯಾರು ಮಾಡಲ್ಲ ಮೇಡಮ್. ಪಕ್ಕದ ಮೇಲೆ ಕೈ ಮಾಡ್ತಾರೆ, ಅದಕ್ಕೆ ಫ್ಯಾನು. ಇವತ್ತೊಬ್ರನ್ನ ಕಿಡ್ನಾಪ್ ಮಾಡಿಸಿ ಕರ್ಕೊಂಡು ಅಂದರೆ ತಪ್ಪು ಮಾಡಿದ್ರೆ ಮಾತ್ರ ಆಗುತ್ತೆ. ಸುಮ್ಮನೆ ಯಾರಿಗೆ ಕೈ ಮಾಡಲ್ಲ. ಏನು ತಪ್ಪು ಮಾಡಿರ್ತಾರೆ ಸರ್? ಈಗ ಏನೇ ಮಾತಾಡಿದ್ರು ಅಲ್ಲಿಗೆ ಬರುತ್ತೆ. ಅದು ಹೆಂಗೆ ಗೊತ್ತಾ ನೋಡಿ, ಯಾರೇ ಒಂದು ಸಮಾಜದಲ್ಲಿ ಒಂದು ತಪ್ಪು ಮಾಡಲಿ, ಯಾರೇ ಒಂದು ಕೆಟ್ಟ ಕೆಲಸ ಮಾಡಲಿ, ಅದಕ್ಕೊಂದು ಕಾನೂನು ಇದೆ. ಕಾನೂನು ಏನಕ್ಕಿದೆ? ಕೋರ್ಟ್ ಏನಕ್ಕಿದೆ? ಲಾಯರ್ಗಳು ಏನಕ್ಕೆ?
ಮತ್ತು ಅಭಿಮಾನಿಗಳು ಎಲ್ಲ ನಮ್ಮ ದರ್ಶನ್ ಸರ್ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದ್ಬಿಟ್ರೆ ಅವ್ರು ಒಳ್ಳೇದು ಮಾಡಿದ್ದಾರೆ. ಒಳ್ಳೇದು ಮಾಡಿದ್ರು ಒಳ್ಳೆ ತಂದಿಂದ ಇರಬೇಕಿತ್ತು ಅವರು. ಯಾವುದೋ ನೋಡಿ ಆಕಸ್ಮಿಕವಾಗಿ ಆಗಿದ್ರೆ ಏನೋ ಆಕ್ಸಿಡೆಂಟ್ ಆಯಿತು ಹೋಗ್ತಾ ಇದೆ ಆಕಸ್ಮಿಕವಾಗಿ ಆಯ್ತು ಅಂದರೆ ನಾವು ಅವ್ರಿಗೆ ಸಪೋರ್ಟ್ ಮಾಡೋಣ. ಬಟ್ ಎಲ್ಲ ಮೀಡಿಯಾದವರು ಇದ್ದಾರೆ, ಸಾಕ್ಷಿಗಳು ಇದೆ, ಅವ್ರಿಗೊಂದು ಇಂಟ್ರು ಮಕ್ಕಳಿದ್ದಾರೆ. ಅವ್ರ ತಾಯಿ ಸತ್ತಿರೋ ಅಂಥ ವ್ಯಕ್ತಿ ಹೆಂಡತಿಗೆ ಹೊಟ್ಟೆಲಿ ಒಂದು 5 ತಿಂಗಳು ಮಗು ಇದೆ. ಈಗ ಆ ಮಗು ಆಚೆ ಬಂದಿದ ಮೇಲೆ ತಂದೆ ಎಲ್ಲಿ ಅಂತ ಕೇಳಿದ್ರೆ ಯಾರು ಉತ್ತರ ಕೊಡ್ತಾರೆ ಅದಕ್ಕೆ? ನಾನು ಇದಕ್ಕೆ ನಾನು ಹೇಳ್ತೀನಿ ಸರ್, ಅಲ್ಲಲ್ಲ ಯಾರೇ ಆಗಿರಲಿ ಅಭಿಮಾನಿಗಳು ದರ್ಶನ್ ಅಭಿಮಾನಿ, ನಾವು ಅಭಿಮಾನಿನೇ ಅಂತ ನಾವೇನಿಲ್ಲ. ಈ ಕರ್ನಾಟಕ ಫಿಲ್ಮ್ ಸ್ಟಾರ್ ಅಭಿಮಾನಿಗಳೇ ನಾವು. ಅಂಥ ಅಭಿಮಾನಿಗಳು ಫಿಲಿಮ್ ಆ್ಯಕ್ಟರ್ಸು ಇದು ಫಿಲಿಮ್ ಇಂಡಸ್ಟ್ರಿಯಲ್ಲಿ ಆ್ಯಕ್ಟಿಂಗ್ ಮಾಡಿದಾರಲ್ಲ ಹೀರೋ, ತಂದೆ ತಾಯಿನ ಹೆಂಡತಿ ಮಕ್ಕಳನ್ನ ಸಾಕ್ತಾನಲ್ಲ ಅವನು ಸಮಾಜದಲ್ಲಿ ಹೀರೋ. ಒಬ್ಬ ಹೆಂಡತಿ ಇರಿ ನಾನು ಹೇಳ್ತೀನಿ, ತಂದೆ ತಾಯಿನ ಹೆಂಡತಿ ಮಕ್ಕಳನ್ನ ಸಾಕ್ತಾನಲ್ಲ ಅವನು ರಿಯಲ್ ಹೀರೋ. ಇದು ಸುಮ್ಮನೆ ಆ್ಯಕ್ಟಿಂಗ್ ಮಾಡಿಬಿಟ್ಟು ಲಾಂಗು ಮಚ್ಚಿ ಇಟ್ಕೊಂಡ್ಬಿಟ್ಟು ಆ್ಯಕ್ಟಿಂಗ್ ಮಾಡಿಬಿಟ್ರೆ ಜನಗಳು ಕೆಟ್ಟೋಗ್ತಾರೆ. ಒಂದು ಒಳ್ಳೆ ಇದು ಮೆಸೇಜ್ ಕೊಡ್ಬೇಕ್ರಿ. ಹೀರೋಗಳೇ ಈ ಥರ ಮಾಡಿದ್ರೆ ಅಭಿಮಾನಿಗಳೇನಾಗ್ತಾರೆ, ನಮ್ಮ ಬಾಸ್ ಹಿಂಗೆ ಮಾಡಿದ್ದಾರೆ, ಡಿ ಬಾಸ್ ಹಿಂಗೆ ಮಾಡಿದ್ದಾರೆ, ಅದೆಲ್ಲ ತಪ್ಪು ಕಲ್ಪನೆ ಬರುತ್ತೆ ಅಲ್ವಾ? ಒಂದು ಅಭಿಮಾನಿ ಆಗಬೇಕಂದ್ರೆ ಅವ್ರು ಮಾಡ್ತಿರೋ ಸಮಾಜಕ್ಕೆ ಒಳ್ಳೆ ಕೆಲಸ. ಈಗ ಪುನೀತ್ ರಾಜ್ಕುಮಾರ್ ಸತ್ತಿದ್ದಾರೆ, ಆದರೂ ಅವರು ಜೀವಂತಕ್ಕೆ ಬದುಕಿದ್ದಾರೆ. ಯಾಕಂದರೆ ಎಲ್ಲೋದ್ರೂ ಪುನೀತ್ ರಾಜ್ಕುಮಾರ್ ಬಗ್ಗೆ ಮಾತಾಡ್ತೀವಿ ನಾವು. ಯಾಕೆ ಗೊತ್ತಾ ಮಾತಾಡೋದು? ಜೀವಂತ ಇರೋ ಅಂಥ ವ್ಯಕ್ತಿಗೆ ನಾವು ಮಾತಾಡೋದು ಅಲ್ವಾ? ಸತ್ತಿರೋ ಯಾವ ಮಾತಾಡ್ತಾರೆ? ಡೆಡ್ ಬಾಡಿ ಅವನು ಅಷ್ಟೇ, ಸ್ಕ್ರಾಪ್ ಅವನು ತೊಗೊಂಡೋಗಿ ಮಾಡಿಬಿಡ್ತೀವಿ. ಈಗ ಪುನೀತ್ ರಾಜ್ಕುಮಾರ್ ಅಂದರೆ ಒಂದು ಒಳ್ಳೆ ವ್ಯಕ್ತಿ, ಅವ್ನು ತೋರಿಸ್ಕೊಂಡು ಇಲ್ಲ ನಾನು ಮಾಡಿದ್ದೀನಿ ಅಂತ ಹೇಳಿ ಆ ಮನುಷ್ಯ ಹೋಗಿದ ಮೇಲೆ ಎಲ್ಲರಿಗೂ ಗೊತ್ತಾಗಿರೋದು ಏನಂತ, ಇಷ್ಟು ಅನಾಥಾಶ್ರಮ ಮಾಡಿದ್ದಾರೆ, ಬಡವ್ರಿಗೆ ಪಿಂಚಿನ್ ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ, ಮತ್ತು ಇನ್ನೇನೇನು ಮಾಡಿದ್ದಾರೆ. ಬಟ್ ಇದೆಲ್ಲ ಒಳ್ಳೆ ಕೆಲಸ ಅಲ್ಲ. ಇದು ಒಳ್ಳೆ ಕೆಲಸ ಅಲ್ಲ. ಇದು ನಮ್ಮ ಕರ್ನಾಟಕಕ್ಕೆ ಕೆಟ್ಟ ಮೆಸೇಜ್. ಇದು ಚಿಕ್ಕ ಮಕ್ಕಳು ನೋಡ್ತಾ ಇದ್ದಾರೆ ಈಗ ಮೀಡಿಯಾದಲ್ಲಿ. ಟಿ ವಿ ಆನ್ ಮಾಡಿಬಿಟ್ಟು ನೋಡೋಣ ಅಂದರೆ ದರ್ಶನ್ ಒಂದು ಸಿಗರೇಟ್ಗೋಸ್ಕರ ಪರದಾಡ್ತಾ ಇದ್ದಾರೆ. ಒಂದೇ ಒಂದು ಸಿಗರೇಟ್ಗೋಸ್ಕರ ಪ್ಯಾಕು ಸಿಗರೇಟ್ ಸೇರ್ತಂಥ ವ್ಯಕ್ತಿ ಇವತ್ತು ಒಂದೇ ಒಂದು ಸಿಗರೇಟಿಗೆ ಪರದಾಡ್ತಾ ಇದ್ದಾರೆ. ಜೈಲಲ್ಲಿ ಊಟ ಕರೆಕ್ಟಾಗಿ ಕೊಡ್ತಾ ಇಲ್ಲ. ಇವೆಲ್ಲ ಏನಕ್ಕೆ? ಇದೆಲ್ಲ ಏನಕ್ಕೆ ಕೊಡ್ತಾ ಇದ್ದಾರೆ? ಪೊಲೀಸು ಕಾನೂನು ಏನಕ್ಕೆ ಇರೋದು? ಲಾಯರ್ ಏನಕ್ಕೆ? ಜಡ್ಜ್ ಏನಕ್ಕೆ? ಕಾನೂನು ಏನಕ್ಕೆ ಇರೋದು? ಮತ್ತೆ ಕಾನೂನೆಲ್ಲ ಮಾಡ್ತಾ ಇದ್ದಲ್ಲ. ಈಗ ನಾವು ಸುಮ್ಮನೆ ಅಭಿಮಾನಿಗಳು ಇಲ್ಲ ನಮ್ಮ ಡಿ ಬಾಸ್ ಮಾಡಿರೋದು ಕರೆ, ಅದು ತಪ್ಪದು. ನಾಳೆ ನಮ್ಮ ಮಕ್ಳಿಗೂ ಅದು ಕೆಟ್ಟ ಮೆಸೇಜೇ. ಅದು ಯಾರಿಗೇ ಆಗಲಿ ಒಂದು ಹೊಡೆದ್ಬಿಡ್ಬೋದಾ? ನಿಮ್ಗೆ ಅಷ್ಟು ಅಧಿಕಾರ ಇದ್ದವರು ಇಲ್ಲೇ ಇದ್ದಾರೆ ನಿಮಗೆ ಎಕ್ಸಾಂಪಲ್ಲು. ಅಲ್ಲಲ್ಲ, ಈಗ ನಾವು ನೋಡಿ, ಈಗ ನಮ್ಮ ಹೆಂಡತಿ ಮಕ್ಳನ್ನ ಸಾಕೋಕ್ಕೋಸ್ಕರ ಹಳೆ ಬಟ್ಟೆ ಹಾಕಿದ್ದೀನಿ. ಬೆಳಗ್ಗೆ ಎದ್ರೆ ನಾನು ಬರಬೇಕು. ಯಾಕೆ? ನನ್ನ ಹಿಂದೆ 5 ಜನ ತಿನ್ನೋರಿದ್ದಾರೆ ಅಲ್ವಾ? ನಾವು ಕಷ್ಟಪಟ್ಟರೆ ನಮ್ಮ ಹೆಂಡತಿ ಮಕ್ಕಳು ತಿಂತಾರೆ. ನಾನೊಬ್ಬ ಮಲಿಕೊಂಡ್ರೆ ನಮ್ಮ ಹೆಂಡತಿ ಮಕ್ಳು ಏನಂತಾರೆ, ಬೀದಿಗೆ ಬರ್ತಾರೆ. ಇದು ರೀ ಹೀರೋತನ. ಇದೆಲ್ಲ ಸುಮ್ಮನೆ ಯಾವ ಕರ್ಕೊಂಬಂದ್ಬಿಟ್ಟು ರೂಮಲ್ಲಿ ಹಾಕೊಂಡ್ಬಿಟ್ಟು ಹೊಡೆದ್ಬಿಟ್ಟು ನನಗೆ ಅಧಿಕಾರಿಗಳಿದ್ದಾರೆ ಅವ್ರಿದ್ದಾರೆ, ಅವೆಲ್ಲ ತಪ್ಪು ಮಾತದು. ದರ್ಶನ್ ಒಳ್ಳೆ ವ್ಯಕ್ತಿ, ಏನೋ ಆಕಸ್ಮಿಕವಾಗಿ ಮಾಡಿದ್ದಾರೆ, ಏನೋ ಅವ್ರು ಬೇಕು ಅಂತ ಮಾಡಿಲ್ಲ. ಬಟ್ ಆಗಿದ್ರೆ ಅನುಭವಿಸ್ಬೇಕಷ್ಟೇ, ಅನುಭವಿಸ್ಬೇಕಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಇಲ್ಲ ಬೇಲೆಲ್ಲ ಬರ್ಬೋದು, ಏನಾದ್ರು ಬರ್ಬೋದು. ಬಟ್ ಏನಂದರೆ ಅದಕ್ಕೆ ತಿದ್ಕೊಬೇಕಷ್ಟೇ. ಯಾಕಂದರೆ ಎಲ್ಲ ಫಿಲಿಮ್ ಸ್ಟಾರ್ಗಳು ಕನ್ನಡ ಹೀರೋ ಅಂದರೆ ಒಬ್ಬರೇ ದರ್ಶನ್ ಅಲ್ಲ, ಎಲ್ಲರೂ ಇದ್ದಾರೆ. ಯಶ್ ಇದ್ದಾರೆ, ಶಿವರಾಜ್ ಕುಮಾರು, ಎಲ್ಲ ಹೀರೋಗಳಿದ್ದಾರೆ. ಬಟ್ ಈ ಥರ ಮೆಸೇಜ್ ಯಾರೂ ಮಾಡಿಲ್ಲ. ಬಟ್ ಇದೇನಾಗಿದೆ ಅಂದರೆ ಇವರು ರೆಡ್ ಹ್ಯಾಂಡಾಗಿ ಸಿಗಾಕೊಂಡಿದ್ದಾರೆ, ಎಲ್ಲರಿಗೂ ಗೊತ್ತಾಗಿದೆ ಅಷ್ಟೇ, ಇನ್ನೇನು ಆಗಿಲ್ಲ. ಬೆಳಗ್ಗೆ ಆದರೆ ಟಿ ವಿ ಏನು ಮಾಡಿದ್ರೆ ಸಾಕು, ದರ್ಶನ್ ಸಿಗರೇಟ್ಗೋಸ್ಕರ ಪರದಾಡ್ತಾ ಇದ್ದಾರೆ, ಲಾಯರ್ ಬಂದಿದ್ದಾರೆ, ಬರೀ ಇದೇ ಮೆಸೇಜು. ಬೇರೆ ನಮ್ಮ ಮಕ್ಕಳಿಗೆ ನಾವೇನು ತೋರಿಸಂಗೇ ಇಲ್ಲ. ಯಾವನೋ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ, ಯಾರೋ ನಮ್ಮ ದೇಶಕ್ಕೋಸ್ಕರ ಹೋರಾಟ ಮಾಡಿ ಅವ್ರ ಬಗ್ಗೆ ತೋರಿಸಿ. ಯಾಕೆ ತೋರಿಸ್ತಾ ಇಲ್ಲ ಮೀಡಿಯಾದವ್ರು? ನೀವು ಬೆಳಗ್ಗೆ ಆನ್ ಮಾಡಿದ್ರೆ ಸಾಕು, ದರ್ಶನ್ ಮೇಲೆ ಹೆಡ್ಲೈನು, ಪೇಪರು ದರ್ಶನ್, ಅದೆಲ್ಲ ಏನಕ್ಕೆ? ಒಂದು ಒಳ್ಳೆ ಮೆಸೇಜ್ ಕಳಿಸಿ. ಮೀಡಿಯಾದವ್ರೂ ಏನು ಇದಂತ ನಾನು ಹೇಳ್ತಾಯಿಲ್ಲ, ಮೀಡಿಯಾದವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಬಟ್ ಏನಿದೆ ಅಂದರೆ, ಈಗ ಬೆಳಗ್ಗೆ ನಾನು ಟಿ ವಿ ಆನ್ ಮಾಡಿಬಿಟ್ಟು ಏನೋ ಒಂದು ನ್ಯೂಸ್ ನೋಡೋಣ ಅಂದರೆ ಇಲ್ಲ ರಾಜಕಾರಣಿಗಳ್ದು, ಇಲ್ಲ ಫಿಲಿಮ್ ಸ್ಟಾರ್ಗಳ್ದು, ಇಲ್ಲ ಒಳ್ಳೆ ವ್ಯಕ್ತಿಗಳು ತೋರಿಸ್ತಾನೆ ಇಲ್ಲ. ಅಲ್ಲ ದರ್ಶನ್ ನಾನೇನೋ ಅವರು ಕೆಟ್ಟವರು, ಅವರು ಬೇಕು ಅಂತ ಮಾಡಿ ಏನೋ ನಶಲ್ ಮಾಡಿದಾರೋ ಏನು ಮಾಡಿದಾರೋ ಆಕಸ್ಮಿಕವಾಗಿ ಮಾಡಿದ್ದಾರೆ. ಅದೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಹೋಗಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.